ವೆರಿ ಗುಡ್ ಮಾರ್ನಿಂಗ್. ನಿಮಗೆ ಗೊತ್ತಿದೆ, ನಾವು ಈಗಾಗಲೇ ಇನ್ಫ್ರಾಸ್ಟ್ರಕ್ಚರನ್ನು ನೋಡಿದ್ದೇವೆ. ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಥರ್ಮಲ್ ಎನರ್ಜಿ, ಹೈಡ್ರೋ ಪವರ್ ಎನರ್ಜಿ. ಇದು ಏನು? ಟೈಡಲ್ ಎನರ್ಜಿ. ಏನು ಟೈಡಲ್ ಅಂದರೆ? ಓಷನಿಗೆ ನಿಮಗೆ ಗೊತ್ತಿದೆ 97% ಓಷನಿಗೆ, 97% ಓಷನ್ ಏನು ಭೂಮಿಯನಿಗೆ. ಸೊ ಅದರ 3% ಆಫ್ ಭೂಮಿ ಇದೆ. ನಾವು ಆ ಓಷನಿಂದ ಏನನ್ನು ತೊಗೊಳ್ಬೇಕು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಸೊ ಏನಾಗುತ್ತೆ, ಈಗ ಓಷನ್ 97%ಗೆ ಅದರಲ್ಲಿ ಉಪ್ಪು ನೀರೇ ಜಾಸ್ತಿ ಇದೆ, ಕುಡಿಯಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಇಂಜಿನಿಯರಿಂಗ್ ಮೆಥಡಾಲಜಿಯಲ್ಲಿ ಡಿಕ್ಯಾಲಿನೇಷನ್ ಅಂತ ಮಾಡಿದ್ದಾರೆ. ಸೊ ಡಿಕ್ಯಾಲಿನೇಷನ್ ಅಂತ ಮಾಡಿದಾಗ ನಮಗೆ ಬರೀ ನೀರು ಕುಡಿಯಲಿಕ್ಕೆ ಮಾತ್ರವಾ ಅಂತಂದರೆ ಆಗಲ್ಲ. ಅದರಿಂದ ನಮ್ಮ ಉಪಯೋಗ ವಿದ್ಯುತ್ ಚಾಲಿತವಾಗಿ ಅದನ್ನು ಕನ್ವರ್ಟ್ ಹೇಗೆ ಮಾಡೋದು, ಎಲೆಕ್ಟ್ರಿಸಿಟಿ ಓರಿಯೆಂಟೆಡ್ ಅಂತ. ಸೊ ದಿಸ್ ಈಸ್ ಒನ್ ಆಫ್ ದ ಕಾನ್ಸೆಪ್ಟ್. ಈ ಟೈಡಲ್ ಎನರ್ಜಿ ಅಂತಂದರೆ ಒಂದು ವೇವ್ ಶಕ್ತಿ. ಅಂದರೆ ಈಗ ಇಲ್ಲಿ ಒಂದು ಡಯಾಗ್ರಾಮ್ ಹಾಕಿದ್ದೀನಿ. ಈ ಡಯಾಗ್ರಾಮ್ ನೋಡಿ, ಇದು ಓಷನ್. ಈ ಓಷನ್ ಟರ್ಬೈನಿಗೆ ಬದುಕಿಗೆ. ಯಾವಾಗ ಓಷನ್ ಟರ್ಬೈನ್ಗೆ ಬದುಕಿಗೆ ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿ ವಿಂಡ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅದು ಪವರ್ ಸಪ್ಲೈ ಮೂಲಕ ಕನ್ವರ್ಟ್ ಆಗಿ ಮೇನ್ ಹೌಸಿಗೆ ಹೋಗುತ್ತೆ. ನೋಡಲಿಕ್ಕೆ ಬಹಳ ಈಗಿ. ಇನ್ಸ್ಟಾಲೇಷನ್ ಅಥವಾ ಇನಿಷಿಯಲ್ ಕೆಪಾಸಿಟಿ ಕಾಸ್ಟ್ ಜಾಸ್ತಿ ಇರಬೇಕು. ಆಯಿತು, ಮೇಂಟೆನೆನ್ಸ್ ಜಾಸ್ತಿ ಬೇಡವಾ? ಇಂಥ ಒಂದು ದೊಡ್ಡ ಸೆಟಪ್ ಇದೆ. ಸೊ ಇಟ್ ಶುಡ್ ಬಿ ಮ್ಯಾಟರ್ಸ್. ನೆಕ್ಸ್ಟ್ ನೋಡಿ, ಟೈಡಲ್ ವೇವು ಕಂಟ್ರೋಲ್ ಬೈ ಎಂಬಾರ್ಕ್ಮೆಂಟ್ ಅಂದ್ರೇನು? ಇವಾಗ ಅದರ ಹೊಡೆಯುವ ಕಪ್ಪಳ ಏನಿದೆ ಓಷನ್ದು, ಯಾವ ಲಿಮಿಟಲ್ಲಿ ಇರಬೇಕು ಅನ್ನುವಂಥದ್ದು ಬೇಕಾಗುತ್ತೆ. ಸೊ ಇದಕ್ಕೆ ಅನ್ವಯ ಆಗೋದು ಗೊತ್ತಾಗಲ್ಲ, ಈ ಟರ್ಬೈನ್ಗೆ ಎಷ್ಟು ಹೊಡಿತಾಯಿದೆ ಅಂತ. ಸೊ ಇದರ ನಂತರ ನೀವು ಜನ್ರೇಟ್ ಮಾಡುವಾಗ ಎನರ್ಜಿ ಬಸ್ಟ್ ಆದರೆ ಅದನ್ನು ಸ್ಲೂಗಿಗೆ ಹಾಕ್ತಾರೆ. ಅಂದರೆ ಸ್ವಲ್ಪ ಸ್ಲೋ ಪ್ರೋಗ್ರೆಸ್ ಮಾಡುತ್ತೆ. ಎನರ್ಜಿ ವೀಕ್ ಇದ್ದರೆ ಅದನ್ನು ಸ್ಟ್ರಾಂಗ್ ಪ್ರೋಗ್ರೆಸ್ ಮಾಡುತ್ತೆ ಈ ಟರ್ಬೈನ್. ಈ ಟರ್ಬೈನಿನ ನಂತರ ಜನರೇಟ್ ಆಗುತ್ತೆ. ಸೊ ಓಷನ್ನಿನ ಆ ಅಲೆಗಳ ಕಪ್ಪಳ ಏನಿದೆ ಅದರ ಮೂಲಕ ನಾವು ತಗೊಳ್ಳುವಂತಹ ವಿದ್ಯುತ್ ಚಾಲಿತ ಏನಿದೆ, ದಟ್ ಈಸ್ ಕಾಲ್ಡ್ ಆಸ್ ಟೈಡಲ್ ಎನರ್ಜಿ. ನೀವು ಈ ಫ್ಲೋ ಚಾರ್ಟನ್ನು ಆರಾಮ್ಸೆ ಎಕ್ಸಾಮಲ್ಲಿ ಬರೀಬೋದು. ಮತ್ತು ಈ ಟೈಡಲ್ ಎನರ್ಜಿ ಅಂದರೆ ಆಸಿಲೇಷನ್ ಆಫ್ ವಾಟರ್ ಅಂದ್ರೇನು? ಈ ನದಿಗಳ ಫ್ಲೋ ಅಥವಾ ಸಮುದ್ರದ ಕಪ್ಪಳ ಏನಿದೆ ದಟ್ ಈಸ್ ಆಸಿಲೇಷನ್. ಅಂದರೆ ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್. ಈ ಥರ ಅಪ್ ಆ್ಯಂಡ್ ಡೌನ್ ಇರುತ್ತಲ್ಲ, ಈ ವೇವ್ ನೋಡಿ, ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್, ಈ ಥರ ಈಗಿನ ಕಾನ್ಸೆಪ್ಟು. ನೆಕ್ಸ್ಟ್ ನೋಡಿ, ಈ ಟೈಡಲ್ ಎನರ್ಜಿ ಅಂತ ಬರುವಾಗ ನಿಮಗೆ ಗೊತ್ತು ರಿನ್ಯೂವೇಬಲ್ ಎನರ್ಜಿಗೂ. ಯಾಕೆ? ಯಾವುದು ವೇಸ್ಟ್ ಇಲ್ಲ. ಸೊ ಯಾವುದು ವೇಸ್ಟ್ ಇಲ್ಲ ಅದು ರಿನ್ಯೂವೇಬಲ್ ಎನರ್ಜಿ. ಯಾವುದು ವೇಸ್ಟ್ ಆಗುತ್ತೆ ಅದು ನಾನ್ ರಿನ್ಯೂವೇಬಲ್ ಎನರ್ಜಿ. ನಿಮಗೆ ಗೊತ್ತು 195 ಗಿಗಾವ್ಯಾಟ್ಗೆ ಟೋಟಲ್ ರಿನ್ಯೂವೇಬಲ್ ಎನರ್ಜಿ. ಅದರಲ್ಲಿ 8 ಗಿಗಾವ್ಯಾಟ್ ಅಷ್ಟು ಮಾತ್ರ ಈ ಟೈಡಲ್ ಎನರ್ಜಿ ಕೊಡ್ತಾ ಇದೆ. ಯಾವ ಥರ ಕೊಡ್ತಾ ಇದೆ? 8 ಗಿಗಾವ್ಯಾಟ್. ಯಾಕೆ ಅಷ್ಟು ಕಡಿಮೆ ಕೊಡ್ತಾ ಇದೆ ಅಂದರೆ ಇಟ್ ಈಸ್ ಡಿಪೆಂಡ್ ಆನ್ ದಿ ಆಸಿಲೇಷನ್ ಆಫ್ ದ ಟೈಡಲ್ಸ್. ಸೊ ನಿಮಗೆ ಗೊತ್ತಾ, ಬೆಳಗಿನ ಜಾವ ಜಾಸ್ತಿ ಕಪ್ಪಳ ಆಗ್ಬೋದು, ಸಾಯಂಕಾಲ ಜಾಸ್ತಿ ಕಪ್ಪಳ ಆಗ್ಬೋದು. ಅದೇ ನೀವು ನಾರ್ಮಲ್ ಮಧ್ಯಾಹ್ನ ಬಂದರೆ ಅದು ಬೀಸುವಿಕೆಯ ಪ್ರಮಾಣ ಕಡಿಮೆ ಇರ್ಬೋದು. ಸೊ ಇದು ಫ್ಲಕ್ಚುವೇಟಿಂಗ್ ಇನ್ ಸಿನಾರಿಯೋ. ಸೊ ಟೈಡಲ್ ಯಾವ ರೀತಿ ಬಳಕೆ ಆಗ್ತದೆ ಆ ಥರ ವಿದ್ಯುತ್ ಚಾಲಿತ ಆಗುತ್ತೆ. ಸೊ ನಮ್ಮ ಇಂಡಿಯಾ ಅಂತ ಬಂದಾಗ ನಿಮಗೆ 2 ಥರ ನೋಡ್ಬೋದು. ಒಂದು ರನ್ ಆಫ್ ಕಚ್ ಅಂದರೆ ಗುಜರಾತಲ್ಲಿಗೆ, ಇನ್ನೊಂದು ಸುಂದರ್ಬನ್. ಸೊ ಅದು ವೆಸ್ಟ್ ಬೆಂಗಾಲಲ್ಲಿಗೆ. ಈ 2 ಕೇಸ್ ಸ್ಟಡಿಯನ್ನು ನೀವು ಆರಾಮ್ಸೆ ಕೊಡ್ಬೋದು ಟೈಡಲ್ ವೇವ್ ಅಂತ ಬಂದಾಗ. ತದನಂತರ ಒಂದು ಸ್ಟ್ಯಾಟಿಸ್ಟಿಕ್ಕನ್ನು ನೋಡಿ. ಈ ಸ್ಟ್ಯಾಟಿಸ್ಟಿಕ್ಕಲ್ಲಿ 195 ಗಿಗಾವ್ಯಾಟ್ಸ್ಗೆ ಅದರಲ್ಲಿ 8 ಗಿಗಾವ್ಯಾಟ್ಸು ಟೈಡಲ್ ಎನರ್ಜಿ ಕೊಡ್ತಾ ಇದೆ. ಆರಾಮ್ಸೆ ಬರೀಬೋದು ನಿಮ್ಮ ಮೇನ್ಸಿನ ಸ್ಟ್ಯಾಟಿಸ್ಟಿಕ್ಕು. ಮತ್ತು ಒಂದು ಪೈನೀರ್ ಫಿಗರ್ಸ್ ಅಂತ ಬೇಕು, ಯಾರು ಇದನ್ನೆಲ್ಲ ತುಂಬ ಚೆನ್ನಾಗಿ ಇನಿಷಿಯೇಟಿವ್ ಕೊಟ್ಟಿದ್ದಾರೆ. ಸೊ ಡಾಕ್ಟರ್ ವಿ ಕೆ ಸೂದ್ ವರ್ಕರ್ ಆನ್ ಎ ಟೈಡಲ್ ಎನರ್ಜಿ ಪ್ರಾಜೆಕ್ಟ್ ಆಲ್ ಓವರ್ ದ ವರ್ಲ್ಡ್. ಸೊ ಡಾಕ್ಟರ್ ವಿ ಕೆ ಸೂದ್ ಏನಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಮಾಡೆಲಿಂಗನ್ನು ತಯಾರು ಮಾಡಿ ಅದನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಎಲ್ ಕೆ ಬನ್ಗಾಲ್ ಅವರು ರಿಸರ್ಚ್ ಮಾಡಿದ್ದಾರೆ. ನೋಡಿ, ಇಂಪ್ಲಿಮೆಂಟೇಷನ್ ಮಾಡುವವರು ಬೇರೆ, ರಿಸರ್ಚ್ ಮಾಡುವವರು ಬೇರೆ, ಆ್ಯಂಡ್ ಆಬ್ಜೆಕ್ಟಿವ್ ರೆಗ್ಯುಲೇಷನನ್ನು ಮೇಕಿಂಗ್ ಮಾಡುವವರು ಬೇರೆ. ಸೊ ಈ 2 ಒಂದು ಪೈನೀರ್ ಫಿಗರ್ಸ್ ಏನಿದ್ದಾರೆ, ದೇ ಆರ್ ದ ಬ್ಯಾಕ್ ಬೋನ್ ಆಫ್ ಟೈಡಲ್ ಎನರ್ಜಿ. ಇವರನ್ನು ಅದನ್ನು ಸಬ್ಸ್ಟಿಟ್ಯೂಟ್ ಆಗಿ ಬರೀಬೋದು. ಆ್ಯಂಡ್ ಇದಕ್ಕೆ ಒಂದು ರೀಸನ್ ಇದೆ, ಯಾಕೆ ನಾವು ಈ ಟೈಡಲ್ ಎನರ್ಜಿಯನ್ನು, ರಿನ್ಯೂವೇಬಲ್ ಎನರ್ಜಿಯನ್ನು ಯೂಸ್ ಮಾಡಬೇಕು ಅಂತ. ನೋಡಿ, ಎನರ್ಜಿ ಸೆಕ್ಯೂರಿಟಿ ಬೇಡವಾ? ನಮಗೆ ಬೇಕು. ವಿ ಕೆನಾಟ್ ಓನ್ಲಿ ಡಿಪೆಂಡ್ ಆನ್ ಸೋಲಾರ್, ವಿಂಡ್. ವಿ ಆಲ್ಸೋ ಹ್ಯಾವಿಂಗ್ ಎ ಫ್ರೀ ಅಸೆಸ್ ಆಫ್ ಓಷನ್. ಸೊ ಅದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ರಿಲಯಬಲ್ ಸೋರ್ಸದು, ಯಾವತ್ತೂ ಮುಳುಗದ ಲೋಕ. ಮತ್ತು ಕೋಸ್ಟಲ್ ಡೆವಲಪ್ಮೆಂಟ್ ಅಂತ ಏನಿದೆ, ಕೋಸ್ಟಲ್ ಫಿಗರ್ಸ್ 7500 ಕ್ರಾಸ್ ಕಿಲೋಮೀಟರ್ಸಿಗೆ ನಮ್ಮದು. ಆ ಕ್ರಾಸ್ ಕಿಲೋಮೀಟರಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೊಂಡ್ರೆ, ಅಂದರೆ ಗೋವಾ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ಛತ್ತೀಸ್ಗಢ ಮತ್ತು ಒರಿಸ್ಸಾ ಹಾಗೂ ತೆಲಂಗಾಣ, ಆಂಧ್ರ ಪ್ರದೇಶ್
ಇಷ್ಟೂ ಸೇರಿ ನಾವು ಅದ್ಭುತವಾಗಿ ಜನರೇಟ್ ಮಾಡ್ಬೋದು. ಆ್ಯಂಡ್ ಈ ಒಂದು ಕೋಸ್ಟಲ್ ಡೆವಲಪ್ಮೆಂಟಿಗೂ ಅದಕ್ಕೆ ಒಂದು ಭೂಷಣ ಆಗುತ್ತೆ. ಆ್ಯಂಡ್ ಸಪೋರ್ಟ್ ಇಂಡಿಯಾ ಕ್ಲೈಮೇಟ್ ಗೋಲ್. ನಿಮಗೊತ್ತು 1.5 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗ್ತಿದೆ ಕ್ಲೈಮೇಟು, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಫ್ರೂಟ್ ಪ್ರಿಂಟಿಗೆ. ಸೊ ಎಷ್ಟೊಂದು ಇನಿಷಿಯೇಟಿವ್ ಬಂದಿದೆ. ಅದನ್ನು ಮಿನಿಮೈಸ್ ಮಾಡಲಿಕ್ಕೆ ನಾವು ಈ ಒಂದು ಟೆಕ್ನಾಲಜಿ ಥ್ರೂ ಟೈಡಲ್ ವೇವ್ಸ್ ಒಂದು ಬಳಕೆ ಮಾಡಿ ವಿದ್ಯುತ್ತನ್ನು ಪಸರಿಸ್ತೇವೆ. ಸೊ ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. ಈಗಾಗ ನಂತರ ಕಾನ್ಸ್ಟಿಟ್ಯೂಷನ್ ನಿಗಾನಿಟಿ ನೋಡೋದಾದರೆ ಈಗೇನು ಎನರ್ಜಿ ಸೆಕ್ಟರ್ ಅನ್ನೋದು ಒಂದು ಇಂಡಸ್ಟ್ರಿ. ಸೊ SDG 9 ಆಗುತ್ತೆ. ಆ್ಯಂಡ್ SDG 8 ಕೂಡ ಇರುತ್ತೆ, ವರ್ಕ್ ಇನೋವೇಷನ್ ಅನ್ನೋ ವರ್ಕ್ ಅಂತ. ಮತ್ತು SDG 11 ಆಗುತ್ತೆ, ಆರ್ಟಿಕಲ್ 21 ಬರುತ್ತೆ. ಅಂದರೆ ಇದೀಗ ರೈಟ್ ಅಲ್ವಾ, ಒಂದು ಬೇಸಿಕ್ ನೀಡ್ ಅಲ್ವಾ ವಿದ್ಯುತ್ ಅಂದರೆ ಅದು. ಇದನ್ನೆಲ್ಲ ನೀವು ಆರಾಮಕ್ಕೆ UPSCಯ ಮೇನ್ಸು ಪರ್ಟಿಕ್ಯುಲರ್ಲಿ ಟೈಡಲ್ಗೆ ಬರೀಬೋದು. ತದನಂತರ ನನಗೆ ಕೆಪಾಸಿಟಿ ಇದೆ. ವೇವ್ ಎನರ್ಜಿ ಅಂದ್ರೇನು, ಟೈಡಲ್ಲಿನ ವೇವ್ 40 to 50 ಮೆಗಾವ್ಯಾಟ್ ಅಂದರೆ ಲಿಮಿಟೆಡ್ ಆಪರೇಷನ್ಸು. ಯಾಕಾಗೆ ಮುಂಜಾವಿನಲ್ಲಿ ಟೈಡಲ್ ಇರೋಗಿಲ್ಲ, ಮಧ್ಯಾಹ್ನ ಜಾಸ್ತಿ ಇರುತ್ತೆ, ರಾತ್ರಿ ಜಾಸ್ತಿ ಇರುತ್ತೆ ಅಂತ. ಸೊ ಯೂಶ್ವಲಿ ಟೈಡಲ್ ಜಾಸ್ತಿ ಇರೋದು ರಾತ್ರಿಯೇ. ಸೊ ಅದಕ್ಕೆ 8 ಗಿಗಾವ್ಯಾಟ್ ಇರುತ್ತೆ, ಅಂದರೆ 12 ಅವರ್ಸ್ ಕೆಪಾಸಿಟಿ. ತದನಂತರ ಗ್ಲೋಬಲ್ ಇನ್ಸ್ಟಾಲೇಷನಲ್ಲಿ ಲೆಕ್ಕ ಹಾಕಿದಾಗ 2023 ಸ್ಟ್ಯಾಟಿಸ್ಟಿಕ್ ಪ್ರಕಾರ ಬರೀ ಅರ್ಧ ಅಂದರೆ 0.5 ಗಿಗಾವ್ಯಾಟ್ ಅಷ್ಟೇ ಪಡೀಲಿಕ್ಕೆ ಸಾಧ್ಯ ಆಗಿದೆ ಗ್ಲೋಬಲ್. ಅದರಲ್ಲಿ ನಮ್ಮದು 2. ಸೊ ಇಟಿಗೆ ವೆರಿ ಬೂಲ್. ಸೊ ಸುಂದರ್ಬನ್ ಮತ್ತು ನೀವು ರನ್ ಆಫ್ ಕಚ್ ಏನಿದೆ ಜೊತೆಗೆ ವಂಡರ್ಫುಲ್ ಲೊಕೇಶನ್. ನೆಕ್ಸ್ಟ್ ನೋಡಿ, ಈ ಬೆಸ್ಟ್ ಪ್ರಾಕ್ಟಿಸಿಂದ ಗ್ಲೋಬಲ್ ಸೆಕ್ಟರ್ ಯಾಕೆ ಬೇಕು ಅಂದರೆ ಬರೀ ನಮ್ಮ ಹತ್ರ ಇದೆಯಾ ಅನ್ನುವಂಥದ್ದು ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಸೆಕ್ಟರಲ್ಲಿ ನೋಡಬೇಕು. ಲಾ ರಾನ್ಸ್ ಟೈಡಲ್ ರೇಂಜ್ ಬ್ಯಾರೇಜ್ ಟು ಫ್ರಾನ್ಸ್ ಮತ್ತು ಕಿನ್ವಾಲಾ ಲೇಕ್ ಟೈಡಲ್ ಪವರ್ ಸ್ಟೇಷನ್ ಆ್ಯಂಡ್ ವೇವ್ ಎನರ್ಜಿ ಕನ್ವರ್ಟ್ ನಾರ್ವೆ ಆ್ಯಂಡ್ ಆಸ್ಟ್ರೇಲಿಯಾ. ಸೊ ನಾರ್ವೆ, ಆಸ್ಟ್ರೇಲಿಯಾ ಮತ್ತು ಡೆನ್ಮಾರ್ಕ್ ಮತ್ತು ಪವರ್ ಸ್ಟೇಷನ್ ಆಫ್ ಟೈಡಲ್ ವೇವ್ ಆನ್ ಸೌತ್ ಕೊರಿಯಾ. ಈ ನಾರ್ವೆ, ಸೌತ್ ಕೊರಿಯಾ, ಡೆನ್ಮಾರ್ಕ್ ಏನಿದೆ ಇದು ನೀವು ನೋಟೇಬಲ್ ಆಗಿ ಬರಿಬೋದು. ಸೊ ಈ ಕಂಡೀಷನ್ ನೋಡಿ, ನೀತಿ ಆಯೋಗ ಏನು ಹೇಳ್ತದೆ, ವಿ ಆಲ್ರೆಡಿ ಹ್ಯಾವಿಂಗ್ ಸೆಟಪ್. ಆದರೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಇರ್ತದೆ. ಆ ಕಾಸ್ಟನ್ನು ಮಿನಿಮೈಸ್ ಮಾಡಬೇಕು ಅಂದರೆ ಹೈಬ್ರಿಡ್ ಅಪ್ರೋಚ್ ಬೇಕು. ಸೊ ಹೈಬ್ರಿಡ್ ಅಪ್ರೋಚಿಗೆ ಹೋಗಿ, ಅಂದರೆ ಆನ್ ಶೋರ್ ಮತ್ತು ಆಫ್ ಶೋರಲ್ಲೇ ಹೋಗಿ ಇಂಪ್ರೂವ್ ದ ಕೋಸ್ಟಲ್ ಗ್ರಿಡ್ ಕನೆಕ್ಟಿವಿಟಿ. ಕೋಸ್ಟಲಲ್ಲಿ ಹಾಕಿದ ತಕ್ಷಣ ಇದೀಗ ಸೂಪರ್ ಅಂತ ಬರ್ತಾರೆ, ಅದಕ್ಕೊಂದು ಗೋಲ್ ಮಾಡಿ ಆ ಲೈವ್ಲಿಹುಡ್ ಸೇಮ್ ಆಗುತ್ತೆ, ಕರೆಕ್ಟ್ ಆಗಲ್ಲ. ಡೆವಲಪ್ ಇಂಡಿಜಿನಿಯಸ್ ಟೆಕ್ನಾಲಜಿ, ಇರುವಂಥ ಟೆಕ್ನಾಲಜಿಯನ್ನು ಭಾರತದಲ್ಲೇ ಕ್ರಿಯೇಟ್ ಮಾಡಿ ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮೂಲಕ ಅಂತ. ಸೊ ಓಷನ್ ಈಸ್ ಎನ್ ಎನರ್ಜಿ ಅನ್ಟ್ಯಾಪ್ಡ್ ಪವರ್ ಹೌಸ್ ಆಫ್ ಕೋಸ್ಟಲ್ ಇಂಡಿಯಾ ಅಂತ ಕರೀತಾರೆ. ಅಂದರೆ ಬರೀ ಓಷನ್ 97% ಉಪ್ಪು ನೀರು ಮಾತ್ರ ಅಲ್ಲ, ಅದನ್ನು ಬಳಕೆ ಮಾಡುವಲ್ಲಿ ಯಶಸ್ವಿ ಆಗಬೇಕು ಅಂತ. ಹಾರ್ನೆಸಿಂಗ್ ದ ಟೈಡ್ ಆ್ಯಂಡ್ ವೇವ್ಸ್ ಟುಡೇ ಸೆಕ್ಯೂರ್ ದ ಎನರ್ಜಿ. ಸೊ ಒಂದು ಎನರ್ಜಿ ಅನ್ನು ಪಡಿಬೇಕು ಅಂದರೆ ನ್ಯಾಚುರಲ್ ಆಗಿತ್ತು ಅಂತಂದರೆ ನಮಗೆ ಆಲ್ಮೋಸ್ಟ್ ಕೆಲಸ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ದ ಐಡಿಯಾಲಜಿ. ನೆಕ್ಸ್ಟ್ ನೋಡಿ, ಈಗೊಂದು ಎಕ್ಸಾಂಪಲ್ ಯು ಕ್ಯಾನ್ ರೈಟ್ ಆಪರೇಷನಲ್ ಲಾರೆನ್ಸ್ ಟೈಡಲ್ ಪವರ್ ಸ್ಟೇಷನ್ ಆಫ್ ಫ್ರಾನ್ಸ್. ಇದು ಬಿಗ್ಗೆಸ್ಟ್ ಟೈಡಲ್ ಪವರ್ ಸ್ಟೇಷನ್ ಆಗಿದೆ ಆಲ್ ಓವರ್ ದ ಗ್ಲೋಬ್. ಸೊ ಇದನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಸೊಲ್ಯೂಷನ್, ರಿಸರ್ಚ್ ಡೆವಲಪ್ಮೆಂಟ್ ಬೇಕು, ಮನಿ ಪವರ್ ಜಾಸ್ತಿ ಮಾಡ್ಕೋಬೇಕು. ನೆಕ್ಸ್ಟ್ ಇನೋವೇಷನ್ ತರಬೇಕು, ಇಂಡಿಜಿನಿಯಸ್ ನೆಟ್ವರ್ಕಿಂಗ್ ಬೇಕು, ಕಮ್ಯುನಿಟಿ ಅವೇರ್ ಇರಬೇಕು, ಟೆಕ್ನಾಲಜಿ ತೊಗೊಂಡ್ಬರಬೇಕು ಮತ್ತು ಇಂಡಿಜಿನಿಯಸ್ ಆಗಿ ಬಿಲ್ಡ್ ಮಾಡಬೇಕು. ಇದು ಆ್ಯಂಡ್ ಸೇಫ್ ಮೆಕ್ಯಾನಿಸಮ್ ಬೇಕು. ಹೌದಾ, ಆಪರೇಷನಲ್ ಏನಿಗೆ ಟೈಡಲ್ ಇಟ್ಸ್ ನಾಟ್ ಎ ನಾರ್ಮಲ್ ಆಪರೇಷನಲ್. ಸೊ ಅದೊಂದು. ಆ್ಯಂಡ್ ಈ ಒಂದು ನಿಗಾನಿಕೆ ಏನಿಗೆ ಯಾವುದೇ ಒಂದು ಕಾರ್ಯಕ್ರಮ ಇನ್ಸ್ಟಾಲೇಷನ್ ಆಗಬೇಕು ಇಂಡಸ್ಟ್ರಿ ಅಂದರೆ ದಟ್ ಈಸ್ ಎನ್ ಇನೋವೇಷನ್. ಆ್ಯಂಡ್ ಇನೋವೇಷನ್ ಕಮ್ಸ್ ವೆನ್ ಎಕಲಾಜಿಕಲ್ ಬ್ಯಾಲೆನ್ಸ್ ಆದಾಗ. ಮನುಷ್ಯರು ಮಾತ್ರ ಜೀವಿತ ಮಾಡ್ಕೋಬೇಕು ಅನ್ನುವಂಥದ್ದು ಏನಿಲ್ಲ, ಆ್ಯನಿಮಲ್ಸು ಮಾಡಬೇಕು. ಸೊ ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಆದಾಗ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಸ್ಟಡಿ ಮಾಡಬೇಕಾಗುತ್ತೆ, ಕೋಆರ್ಡಿನೇಷನ್ನ ಸ್ಟಡಿ ಮಾಡಬೇಕಾಗುತ್ತೆ, ಕೆಪಾಸಿಟಿ ಬಿಲ್ಡಿಂಗನ್ನು ಮುನ್ನುಗ್ಗಿಸ್ಬೇಕಾಗುತ್ತೆ, ಕ್ವಾಲಿಟಿ ಆ್ಯಂಡ್ ರಿವ್ಯೂ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ, ಪೀರಿಯಾಡಿಕ್ ಗೈಡೆನ್ಸ್ ಇರಬೇಕಾಗುತ್ತೆ, ಆ್ಯಂಡ್ GIS ಆ್ಯಂಡ್ ರಿಮೋಟ್ ಸೆನ್ಸಿಂಗ್ ಅದ್ಭುತವಾಗಿರಬೇಕಾಗುತ್ತೆ. ಸೊ ದಿಸ್ ಈಸ್ ಒನ್ ಕಾನ್ಸೆಪ್ಟ್. ಸೊ ಟೈಡಲ್ ಎನರ್ಜಿ ಇಸ್ ದ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನೋವೇಷನ್. ಯಾವಾಗೂ ನಮಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದು ನಮಗೆ ಬ್ಯಾಕ್ಬೋನ್ ಆಗಿ ನಿಂತಾಗ. ಸೊ ನಾವು ಯಾವ ಥರ ಟೈಡಲ್ ಎನರ್ಜಿಯನ್ನು ನುಗ್ಗಿಸ್ಬೇಕು ಅಥವಾ ನಮ್ಮನ್ನು ಅದನ್ನು ತಗೋಬೇಕು ಅಂದರೆ ಇರುವ ರಿಸೋರ್ಸನ್ನು ಬಳಕೆ ಪ್ರಾಪರಾಗಿ ಮಾಡಿಕೊಂಡಾಗ. ಎಕ್ಸೆಸಿವ್ ಬಳಕೆ, ಹೌದು ಈಗ ರಿಲಯಬಲ್ ಸೋರ್ಸ್ ಅಂತ ನಮಗೆ ಗೊತ್ತಿದೆ, ಹಾಗಂದ ಮಾತ್ರಕ್ಕೆ ಯಾವ ಥರದ ಒಂದು ಎಕ್ಸಿಕ್ಯೂಷನನ್ನು ಬೌಂಡ್ರಿಯನ್ನು ಇಟ್ಕೋಬೇಕು ಇವ್ಗೆ ಅನ್ನೋದು ಗೊತ್ತಿರಬೇಕು. ಸೊ ಎವ್ರಿ ಟೆಕ್ನಾಲಜಿ ಹ್ಯಾಸ್ ಇಟ್ಸ್ ಓನ್ ಇನೋವೇಷನ್ ವೆನ್ ವಿ ನೋ ದ ಅಪ್ಲಿಕೇಶನ್. ಸೊ ಇಸ್ ದೇರ್ ಎನಿ ಡೌಟ್? ಥ್ಯಾಂಕ್ ಯು.